ಕುಂದಾಪುರದ ಕುಂದೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ. ಕಾರ್ತಿಕ ಮಾಸದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುವ ದೀಪೋತ್ಸವ. ಕುಂದಾಪುರದ ಆದಿದೇವರಾಗಿ ಕುಂದೇಶ್ವರ ಎಂಬ ನಾಮಾಂಕಿತ ಹೊಂದಿರುವ ಕ್ಷೇತ್ರ. ಕುಂದೇಶ್ವರ ಎಂಬುದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಸರುವಾಸಿಯಾಗಿದೆ ಎಂಬುದು ಐತಿಹ್ಯ. ಇಲ್ಲಿ ವರ್ಷವಿಡೀ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತದೆ. ಕುಂದೇಶ್ವರದ ಲಕ್ಷ ದೀಪೋತ್ಸವದ ವೈಭವವನ್ನ ನೋಡೋಣ ಬನ್ನಿ. ಇವರು ವರ್ಷಂ ಪ್ರತಿ
ಕುಂದೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತೆ ಇವತ್ತು ಲಕ್ಷ ದೀಪೋತ್ಸವ ನಡೀತಾ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ದೇವರಿಗೆ ರುದ್ರಾಭಿಷೇಕ, ಶತರುದ್ರಾಭಿಷೇಕ ಮತ್ತು ಆಚೆ ಗಣಪತಿ ದೇವರು ಮತ್ತು ಪಾರ್ವತಿ ಅಮ್ಮನ ದೇವರು ಎಲ್ಲ ದೇವರಿಗೆ ಇಲ್ಲಿ ಇವತ್ತು ಬೆಳಗಿನಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಈ ರುದ್ರಾಭಿಷೇಕಕ್ಕೆ ತುಂಬ ಈ ಹಿಂದಿನಿಂದ ನಡೆದು ಬಂದಂತೆ ಇದು ಈಶ್ವರ ದೇವಸ್ಥಾನ. ಆದ್ದರಿಂದ ಇಲ್ಲಿ ರುದ್ರಾಭಿಷೇಕಕ್ಕೆ ಭಾಳಷ್ಟು ಜನ ಮಾಹಿತಿ ಕೊಡ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಈಗ ರುದ್ರಾಭಿಷೇಕದಲ್ಲಿ ನಾನು ಕಾಮನ್ ರುದ್ರಾಭಿಷೇಕ ಮತ್ತು ಶತರುದ್ರಾಭಿಷೇಕ ಅಂತ ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಅದಕ್ಕೆ ಹರಕೆಗೆ ಚಾರ್ಜ್ಗಳನ್ನು ಮಾಡ್ತಾ ಇದ್ದಾವೆ. ಈಗ ಶತರುದ್ರಾಭಿಷೇಕಕ್ಕೆ ಅದು ದೇವರಿಗೆ, ಈಗ ಈಶ್ವರನಿಗೆ ಇದು ನೀರು ಅಭಿಷೇಕ ಮಾಡೋದು. ಶತರುದ್ರಾಭಿಷೇಕ ಅಂದರೆ ಶತಕೊಡಪಾನದಲ್ಲಿ ಈಶ್ವರನಿಗೆ ಅಭಿಷೇಕ ಮಾಡೋದು. ಅದನ್ನು ಹೆಚ್ಚಿನ ಜನರು ಅದಕ್ಕೆ ನಾವೊಂದು 300 ರೂಪಾಯಿ ಚಾರ್ಜ್ ಮಾಡ್ತೇವೆ ಶತರುದ್ರಾಭಿಷೇಕಕ್ಕೆ. ಬರೀ ರುದ್ರಾಭಿಷೇಕಕ್ಕೆ ಒಂದು 30 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾವೆ ಅಷ್ಟೇ. ಅದರಿಂದ ಈ ರುದ್ರಾಭಿಷೇಕ ತುಂಬ ಸಾಮಾನ್ಯ. ಇವತ್ತೊಂದು 5,000 ಜನವರೆಗೂ ರುದ್ರಾಭಿಷೇಕಗಳನ್ನು ಮಾಡಿಸ್ತಾರೆ. ಹಾಗಾಗಿ ಈ ರುದ್ರಾಭಿಷೇಕಕ್ಕೂ ಈಶ್ವರನಿಗೆ ನೀರು ಅಭಿಷೇಕ ಮಾಡಿ ಆಮೇಲೆ ಅವರಿಗೆ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಮತ್ತೆ ಈಗ ಶತರುದ್ರಾಭಿಷೇಕಕ್ಕೆ ನಮ್ಮ ತಂತ್ರಿಗಳು, ದೇವಸ್ಥಾನದ ತಂತ್ರಿಗಳು ಅಂತ ಇದ್ದಾರೆ, ಅವರು ಮತ್ತು ನಮ್ಮ ಪುರೋಹಿತರು ಎಲ್ಲ ಒಟ್ಟಾಗಿ ಇವರು ಎಲ್ಲ ಒಟ್ಟಾಗಿ ಈಗ ಶತರುದ್ರಾಭಿಷೇಕದ ಹೋಮಗಳನ್ನು ಮಾಡ್ತಾರೆ. ದೇವರಿಗೆ ಅಭಿಷೇಕಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಇವತ್ತು ಸಾಮಾನ್ಯ ಈಗ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ರುದ್ರಾಭಿಷೇಕಗಳು, ಶತರುದ್ರಾಭಿಷೇಕಗಳು, ಪಂಚಾಮೃತ ಸೇವೆಗಳು, ಈ ಎಲ್ಲ ಸೇವೆಗಳು ದೇವರಿಗೆ ನಡೀತಾ ಇರ್ತದೆ. ಇದು ಇಲ್ಲಿಯ ಜನ ತುಂಬ ಇವತ್ತು ಕುಂದೇಶ್ವರನಿಗೆ ಜನ ತುಂಬ ಪ್ರೀತಿಯಿಂದ ಅವನ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ವರ್ಷಕ್ಕೊಮ್ಮೆ ಬರುವಂಥ ಈ ಲಕ್ಷ ದೀಪೋತ್ಸವದಲ್ಲಿ ಎಲ್ಲ ಊರಿನ ಪರವೂರಿನ ಎಲ್ಲೆಲ್ಲಿ ಯಾವ್ಯಾವ ಊರಿನಲ್ಲಿದ್ದ ಜನರು ಎಲ್ಲ ಇಲ್ಲಿಗೆ ಬರ್ತಾರೆ. ಆದ್ದರಿಂದ ಈ ಜನರು ಇವತ್ತು ತುಂಬ ಈಗ ಬೆಳಗಿನಿಂದ ನಡೀತಾ ಇದೆ. ಇನ್ನು 12 ಗಂಟೆ ಹೊತ್ತಿಗೆ ತುಂಬ ರಶ್ ಆಗುತ್ತೆ. 1000 ಗಟ್ಟಲೆ ಜನ ಇವತ್ತು ಬರ್ತಾರೆ. ಇವತ್ತು ಟೋಟಲಿ ಸಾಮಾನ್ಯ ಬೆಳಗಿನಿಂದ ಸಂಜೆ ಒಳಗೆ ಒಂದು 25,000 ಜನ ಬಂದು ದೇವಸ್ಥಾನಕ್ಕೆ ಹರಕೆಗಳನ್ನು ಮಾಡಿ ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. 12:30 ನಂತರ ಇದು ಎಲ್ಲರಿಗೂ ಈ 12 ಇಲ್ಲಿ ರುದ್ರಾಭಿಷೇಕ ಮಾಡಿ ದೇವರಿಗೆ ಇದಾದ ಮೇಲೆ ಹೀಗೆ ಆಚೆ ಕಡೆಯಿಂದ ಹೋಗಿ ಅಲ್ಲಿ ಹೊರಗಡೆಯಲ್ಲಿ ಪ್ರಸಾದ ವಿತರಣೆ ಮಾಡ್ತೇವೆ. ಮತ್ತು ಅವರಿಗೆ ಪ್ರಸಾದ ವಿತರಣೆ ಆದ ಮೇಲೆ ಅವರಿಗೆ ಮತ್ತು ತೀರ್ಥ ಪ್ರಸಾದಗಳನ್ನು ಕೊಟ್ಟು ಆಮೇಲೆ ಅವರಿಗೆ ತಿಂಡಿ ತೀರ್ಥಗಳನ್ನು ಸಹ ಕೊಡ್ತೇವೆ. ಅದನ್ನೆಲ್ಲ ಆಚೆ ಕಡೆಯಿಂದ ವ್ಯವಸ್ಥೆ ಮಾಡ್ತಾಯಿದ್ದೇವೆ ಇಲ್ಲಿ. ಯಾಕಂದರೆ ಎಷ್ಟೇ ರಶ್ ಆದರೂ ವ್ಯವಸ್ಥೆಗಳು ಹಾಳಾಗಬಾರ್ದು ಅಂತ ನಾವು ಕ್ಯೂ ಸಿಸ್ಟಮ್, ದೇವರಿಗೆ ಹೀಗೆ ಬಂದು ಹೀಗೋಗಿ ಆಚೆ ಕಡೆಯಿಂದ ಹೊರಗೋಗಬೇಕು, ಅಲ್ಲಿ ತೀರ್ಥ ಪ್ರಸಾದಗಳನ್ನು ಕೊಡ್ತಾರೆ. 12:30 ಮೇಲೆ ಎಲ್ಲರಿಗೂ 12:30ವರೆಗೆ ಎಲ್ಲ ಭಕ್ತರಿಗೂ ಅಲ್ಲಿ ಪ್ರಸಾದ ಕೊಡ್ತಾರೆ, ತಿಂಡಿ ತೀರ್ಥಗಳನ್ನು ಕೊಡ್ತಾರೆ. ಅದನ್ನು ಕಂಟಿನ್ಯೂಸ್ ಕೊಡ್ತಾ ಇರ್ತೇವೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ತಿಂಡಿ ತೀರ್ಥಗಳ ಪ್ರಸಾದಗಳನ್ನು ಕೊಡ್ತಾ ಇರ್ತಾರೆ. ಅದರ ಊಟಕ್ಕೆ ಎಲ್ಲ ವಿಶೇಷ ಊಟದ ರೀತಿಯಲ್ಲಿ ತೀರ್ಥ ಇದು ಪಾಯಸ ಮತ್ತು ಜಿಲೇಬಿ, ಲಾಡು, ಹೀಗೆ ಎಲ್ಲ ವಿಶೇಷ ಊಟದ ಹಾಗೆ ಎಲ್ಲರಿಗೂ ಅಷ್ಟೂ ಜನರಿಗೂ ಸಾಮಾನ್ಯ ಇವತ್ತೊಂದು 10,000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ 3 ಸುತ್ತು ಬಂದು ದೇವಸ್ಥಾನಕ್ಕೆ ಆಮೇಲೆ ಹೊರಗಡೆ ಹೋಗ್ತೇವೆ. ಹೊರಗಡೆ ಈಗ ಇಲ್ಲಿಂದ ಹೋಗಿ ಮುಖಮಂಟಪದಿಂದ ಪೇಟೆಯಲ್ಲಿ ಕೊನೆ ಬಸ್ ಸ್ಟ್ಯಾಂಡ್ವರೆಗೆ ಹೋಗಿ ಅಲ್ಲಿನ ಆಚೆ ಕಡೆ ರೋಡಲ್ಲಿ ಶಾಸ್ತ್ರಿ ಸರ್ಕಲ್ವರೆಗೆ ಹೋಗಿ ಹಾಗೆ ಇಲ್ಲಿ ಮಧ್ಯೆ ಕಟ್ಟೆ ಪೂಜೆಗಳಿದ್ದಾವೆ. ಈಗ ದೇವರನ್ನು ನಾವು ರಥದಲ್ಲಿ ಕೊಂಡು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಕಟ್ಟೆ ಪೂಜೆಗಳು, ವರ್ಷಂಪತಿ ಮಾಡುವವರು ಅವರು ಅಲ್ಲಿ ದೇವರನ್ನು ಕೂರಿಸಿ
ಪೂಜೆ ಮಾಡಿಸಿ ಮತ್ತು ಮುಂದೆ ಕಳಿಸ್ತಾರೆ. ಈ ರೀತಿ ವ್ಯವಸ್ಥೆ ಇದೆ. ಅದು ಎಲ್ಲಿ ಅಂದರೆ ಶಾಸ್ತ್ರಿ ಸರ್ಕಲ್ಲು, ಅಲ್ಲಿಂದ ಬಸರೂರು 3 ಕೈ, ಈಚೆ ಬೊಬ್ಬರಿನ ಕಟ್ಟೆ ಅಂತ ಇದೆ, ಅಲ್ಲಿ ಪೂಜೆ ಎಲ್ಲ ಇದೆ. ಬೊಬ್ಬರಿನ ಕಟ್ಟೆಯನ್ನು ಮೊದಲು ಹೈವೇಯಲ್ಲಿ ಮಧ್ಯದಲ್ಲಿತ್ತು, ಈಗ ಅದು ಬದಿಯಲ್ಲಿ ಹಾಕಿದ್ದಾರೆ. ಅದು ಅಲ್ಲಿ ಬೊಬ್ಬರಿನ ಕಟ್ಟೆಯಲ್ಲಿ ಪೂಜೆಯನ್ನೆಲ್ಲ ಮಾಡಿ ವಾಪಸ್ಸು ಬಂದು ಇಲ್ಲಿ ಕೆರೆಯಲ್ಲಿ ತೆಪ್ಪೋತ್ಸವ ಇದೆ. ಇದು ಸಾಮಾನ್ಯ 2 ಗಂಟೆ ಆಗುತ್ತೆ. ನಾವು ಇಲ್ಲಿ 8 ಗಂಟೆಗೆ ಹೊರಟವರು ದೇವಸ್ಥಾನದಿಂದ ಅದೆಲ್ಲ ಪುರ ಮೆರವಣಿಗೆಯನ್ನು ಮಾಡಿ ವಾಪಸ್ ಬರುವಾಗ ಸಾಮಾನ್ಯ 2 ಗಂಟೆ ಆಗುತ್ತೆ. ಅಲ್ಲಿ ತೆಪ್ಪೋತ್ಸವ ದೋಣಿ ತೆಪ್ಪಗಳನ್ನು ಕಟ್ಟಿ ಅದರಲ್ಲಿ ದೇವರನ್ನು ಕೂರಿಸಿ ಕೆರೆಯಲ್ಲಿ ಸುತ್ತಿ ಅದು ದೇವರನ್ನು ಇದು ಮಾಡಿ ವಾಪಸ್ಸು ದೇವರನ್ನು ಇದಕ್ಕೆ ತಂದು ವಾಪಸ್ಸು ನಾವು ದೇವಸ್ಥಾನಕ್ಕೆ ದೇವರು ವಾಪಸ್ ಬರುವಾಗ ಸಾಮಾನ್ಯ 3 ಗಂಟೆ ರಾತ್ರಿ ಆಗುತ್ತೆ. ಇದಿಷ್ಟು ಅಲ್ಲದೆ ನಾಳೆನೂ ಸಹ ಮಧ್ಯಾಹ್ನ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. ನಾಳೆ ಮಧ್ಯಾಹ್ನ ಪೂಜೆ ಊಟ ನಾಳೆನೂ ಇದೆ. ಆಮೇಲೆ 4 ಗಂಟೆಗೆ ನಾಳೆ ಮಧ್ಯಾಹ್ನ ಈಗ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಾವು ದೇವಸ್ಥಾನವನ್ನು ಇನ್ನೂ ಸ್ವಲ್ಪ ಭಾಳ ನಮ್ಮ ನರಸಿಂಹಮೂರ್ತಿಯವರು ಹಿಂದೆ ಪ್ರಥಮ ದೇವಸ್ಥಾನದ ಅಧ್ಯಕ್ಷರಾದವರು, ಇದನ್ನೆಲ್ಲ ಕಟ್ಟಿಸಿದವರು ನರಸಿಂಹಮೂರ್ತಿಯವರು ಕಟ್ಟಿದ ಇನ್ನು ಕೆಲವು ಕಟ್ಟಡಗಳು ಸ್ವಲ್ಪ ಡ್ಯಾಮೇಜ್ ಇದೆ. ಇದೇ ಸಹ ಗರ್ಭಗುಡಿ, ಇದು ಈ ಮಂಟಪ ಮತ್ತು ಅದರ ಮೇಲೆ ಇಲ್ಲಿ ಹೆಬ್ಬಾಗಿಲು ಇದೆಲ್ಲದೂ ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿದೆ. ಅದಕ್ಕೆ ಅದನ್ನು ನಾವು ಹೊಸದಾಗಿ ನಾವು ಮಾಡಬೇಕು ಅನ್ನುವ ಭಕ್ತರ ಬೇಡಿಕೆ ಬಂದಿದೆ. ಅದಕ್ಕೋಸ್ಕರ ನಾಳೆ ಮಧ್ಯಾಹ್ನ 4 ಗಂಟೆಗೆ ಇಲ್ಲಿ ದೇವಸ್ಥಾನದಲ್ಲಿ ತೊಟ್ಟೊಟ್ಟು ವಾಸುದೇವ ಜಯಸರ ಒಂದು ಮುಂದಾಳತ್ವದಲ್ಲಿ ಒಂದು ಸಭೆ ಕರೆದಿದ್ದೇವೆ. ಎಲ್ಲರನ್ನು ಆ ಸಭೆಗೂ ಸಹ ನಾಳೆ 4 ಗಂಟೆಗೆ ದೇವಸ್ಥಾನದ ಆಚೆ ಹಾಲ್ನಲ್ಲಿ ಕರೆದಿರುವ ಸಭೆಗೂ ಸಹ ಎಲ್ಲ ಭಕ್ತ ದೇವಸ್ಥಾನದ ಏಳಿಗೆಗೆ, ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮೊಂದಿಗೆ ಆ ಆಡಳಿತ ಮಂಡಳಿಯೊಂದಿಗೆ ಕೈ ಜೋಡಿಸಬೇಕು ಅಂತ ನಾನು ಎಲ್ಲ ಭಕ್ತರಲ್ಲಿ ವಿನಯದಿಂದ ಬೇಡಿಕೆ ಇಡ್ತೇನೆ. ಆ ನಂತರ ನಾಳೆ ಸಂಜೆ 6 ಗಂಟೆಗೆ ಮಾಳ್ಕೋಡವರ ಯಕ್ಷಗಾನ ಸಹ ಇದೆ ನಾಳೆ ಸಂಜೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು 2 ದಿವಸದಲ್ಲಿ ನಾವು ಹಂಚಿಕೊಂಡಿದ್ದೇವೆ. ಇದನ್ನು ಭಕ್ತರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನಮ್ಮೊನ್ನೆ ಕಮಿಟಿಯವರೊನ್ನೆ ಅಧ್ಯಕ್ಷರು ಮತ್ತು ಕಮಿಟಿಯ ಎಲ್ಲ ಸದಸ್ಯರೊಂದಿಗೆ ಸಹಕರಿಸಿ ಏನೂ ತೊಂದರೆ ತಾಪತ್ರಯಗಳು ಆಗದ ರೀತಿಯಲ್ಲಿ ನಮ್ಮನ್ನು ಕೂಡಿಕೊಂಡು ಲಕ್ಷ ದೀಪೋತ್ಸವ ಒಳ್ಳೆಯ ರೀತಿಯಲ್ಲಿ ಆಗಾಗ ಪುರ ಮೆರವಣಿಗೆ ಇದೆಲ್ಲ ಒಳ್ಳೆಯ ರೀತಿಯಲ್ಲಿ ಆಗುವಂತೆ ಜನರಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಜನರೆಲ್ಲರೂ ಸಹಕರಿಸಬೇಕು ನಮ್ಮೊಂದಿಗೆ. ಹಾಗಾಗಿ ಜನರೆಲ್ಲರ ಸಹಕಾರ, ಜನರ ಏನು ವ್ಯವಸ್ಥೆ, ಇದಕ್ಕೆ ಜನರು ಎಷ್ಟು ಸಹಕಾರ ಮಾಡ್ತಾರೋ ನಾವು ಅಷ್ಟು ಅಭಿವೃದ್ಧಿಯ ಕಡೆ ದೇವಸ್ಥಾನವನ್ನು ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಕುಂದೇಶ್ವರನಲ್ಲಿ ಬೇಡ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲ ಭಕ್ತಾದಿಗಳು ನಮ್ಮೊಂದಿಗೆ ಸಹಕರಿಸಬೇಕು, ಆಡಳಿತ ಮಂಡಳಿಯೊಂದಿಗೆ ಇವತ್ತು ನಾಳೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕರಿಸಬೇಕು ಅಂತ ನಾನು ಎಲ್ಲ ವೃತ್ತಿಜರ ಹತ್ರ, ಭಕ್ತರ ಹತ್ರ ಎಲ್ಲ ಬೇಡಿಕೊಳ್ತಾ ಇದ್ದೇನೆ. ಇದು ಕುಂದೇಶ್ವರ ದೇವಸ್ಥಾನ. ಕುಂದೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಕುಂದವರ್ಮ ವಸು ಚಕ್ರವರ್ತಿ ಕಾಲದಲ್ಲಿ ಕುಂದವರ್ಮ ರಾಜನು ಈ ಕುಂದೇಶ್ವರನ ಪ್ರತಿಷ್ಠೆ ಮಾಡಿ ಕುಂದೇಶ್ವರ ಅಂತ ಹೆಸರು ಬಂದಿತ್ತು. ಹಾಗೆ ಹಿಂದೆ ಪುರಾತನ ಕಾಲದಿಂದಲೂ ಇದು ಕುಂದೇಶ್ವರ ದೇವಸ್ಥಾನದ ಅರ್ಚಕರು ಮಂದಿರ ವಂಶದವರು ವಂಶಪಾರಂಪರ್ಯವಾಗಿ ಮಾಡ್ತಾ ಬಂದಿದ್ದಾರೆ. ಈಗ ನಾವು ರಾಜಶೇಖರ ಮಂದಿರು. ಹಾಗೆ ಇವತ್ತಿನ ದಿವಸ ಶತರುದ್ರಾಭಿಷೇಕ, ಕಲಾಭಿವೃದ್ಧಿ ಹೋಮ, ಕಲಶಾಭಿಷೇಕ ಹಾಗೂ ಅಭಿಷೇಕ, ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ, ಫಲಮಂತ್ರಾಕ್ಷತೆ, ಆಮೇಲೆ ರಾತ್ರಿ ಸಂಜೆ ರಂಗಪೂಜೆ ಆದ ಕೂಡಲೇ ಮಹಾಮಂಗಳಾರತಿಯಾಗಿ ಬಲಿ ಉತ್ಸವ, ದೇವರ ಉತ್ಸವ ಹೊರಟು, ಹಾಗೆ ಪುಷ್ಪಕ ರಥದಲ್ಲಿ ಶ್ರೀದೇವರನ್ನು ಕುಳ್ಳಿರಿಸಿ ಪುರಮೆರವಣಿಗೆ ಎಲ್ಲ ಅಲ್ಲಲ್ಲಿ ಭಕ್ತರ ಪ್ರಾಯೋಜಕದಲ್ಲಿ ಅಲ್ಲಲ್ಲಿ ಕಟ್ಟೆ ಪೂಜೆಗಳಿದ್ದು ಅದನ್ನೆಲ್ಲ ಪೂರೈಸಿ ಬಂದು ಕುಂದೇಶ್ವರ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಆಗಿ ವಾಲಗ ಮಂಟಪದಲ್ಲಿ ಅಷ್ಟಾವಧಾನ ಸೇವೆ, ಅದಾದ ನಂತರ
ಪುನಃ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು ಮಹಾಮಂಗಳಾರತಿ ಮಾಡಿ ಫಲಮಂತ್ರಾಕ್ಷಿಯನ್ನು ಇವತ್ತಿನ ದಿವಸ ಮಾಡ್ತಾರೆ. ಹಾಗೆ ಎಲ್ಲ ಭಕ್ತಾಭಿಗಳು ಉತ್ತರೋತ್ತರ ಶ್ರೇಯಸ್ಸಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುವ ಹಾಗೆ ಆ ದೇವರ ಅನುಗ್ರಹ ಮಾಡಿ ನಡೆಸಿಕೊಳ್ಳಬೇಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೀಪೋತ್ಸವ ಅಂದರೆ ಎಲ್ಲ ಭಕ್ತಾಭಿಮಾನಿಗಳು ಎಲ್ಲ ಹಣತೆ ದೀಪ ಇಟ್ಟು ಲಕ್ಷ ದೀಪವನ್ನು ಹಚ್ಚುವಂಥದ್ದು. ಹಾಗೆ ಈಗ ವರ್ತಮಾನ ಕಾಲದಲ್ಲಿ ಎಲ್ಲ ಕರೆಂಟ್ ಬಂದದ್ರಿಂದ ಎಲ್ಲ ದೀಪವನ್ನು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕುಂದೇಶ್ವರ ನಿಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ಈ ಲಕ್ಷ ದೀಪೋತ್ಸವದ ಶುಭ ಸಂದರ್ಭದಲ್ಲಿ ಕುಂದವರ್ಮರಾಜನಿಂದ ಸ್ಥಾಪಿಸಲ್ಪಟ್ಟ ಶ್ರೀ ಕುಂದೇಶ್ವರ ಅಮೃತಶಿಲೆ ಈಶ್ವರನ ಪ್ರತಿಷ್ಠಾಪನೆ ಎಲ್ಲ ಆಗಿದೆ. ಇದು ಉಡುಪಿ ಜಿಲ್ಲಾದ್ಯಂತ ರಾಜ್ಯ ಮಟ್ಟದಲ್ಲಿ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ದೇವಸ್ಥಾನ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅನ್ನುವುದು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಒಂದು ಅಭಿಲಾಷೆ ಕೂಡ ಹೌದು. ನಿನ್ನೆ ಸಂಜೆಯಿಂದ ಧಾರ್ಮಿಕ ಕಾರ್ಯಗಳು ಪ್ರಾರಂಭವಾಗಿ ಇವತ್ತು ಬೆಳಗ್ಗಿನಿಂದ ಇವತ್ತು ರಾತ್ರಿಯ ಪುರ ಮೆರವಣಿಗೆಯವರೆಗೂ ಕೂಡ ನೀವೆಲ್ಲರೂ ಕೂಡ ನಮ್ಮೊಟ್ಟಿಗೆ ಇರಬೇಕು. ಸಂಜೆ ರಾತ್ರಿ ಸಾಧಾರಣ 1:30-2 ಗಂಟೆ ರಾತ್ರಿಗೆ ದೇವರ ತೆಪ್ಪೋತ್ಸವವನ್ನು ನಡೆದು ಈ ದೇವತಾ ಕಾರ್ಯವನ್ನು ಸಂಪನ್ನಗೊಳ್ಳಲಿದೆ. ನಾಳೆ ಬೆಳಗ್ಗೆಯೂ ಕೂಡ ಸಂತರ್ಪಣೆ, ಪ್ರಸಾದ ಸಂತರ್ಪಣೆ ಮತ್ತು ಸಂಜೆ ಯಕ್ಷಗಾನ ಕಾರ್ಯಕ್ರಮ ಕೂಡ ಇದೆ. ಇದೆಲ್ಲದಕ್ಕೂ ನೀವು ಬಂದು ಈ ಕಾರ್ಯಕ್ರಮವನ್ನು ಚೆಂದಾಗಾಣಿಸಿಕೊಡಬೇಕು. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಕುಂದೇಶ್ವರ ದೇವಸ್ಥಾನ ಕುಂದವರ್ಮರಾಜರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟು ಕುಂದೇಶ್ವರನ ಅನುಗ್ರಹದಿಂದ ಕುಂದಾಪುರ ಅನ್ನುವ ಹೆಸರು ಕೂಡ ಬಂತು. ಸರಿಸುಮಾರು ಕೆಲವಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳು ನಡೀತಾ ಇದ್ದು ಇವತ್ತು 1 ಲಕ್ಷಕ್ಕೂ ಮೀರಿ ಜನ ಈ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ತಮ್ಮ ಆರಾಗ್ಯದ ದೇವರಾಗಿರ್ತಕ್ಕಂಥ ಶ್ರೀ ಕುಂದೇಶ್ವರ ಒಳಿತನ್ನು ಮಾಡಲಿ ಅಂತ ಈ ಮೂಲಕ ಪ್ರಾರ್ಥಿಸುತ್ತೇವೆ. ನಮಸ್ಕಾರ. ನಾನು GS ಭಟ್. ನಾನು ಪೂರ್ವದಲ್ಲಿ ಹೈಸ್ಕೂಲ್ನಲ್ಲಿ ಅಧ್ಯಾಪಕನಾಗಿ ಆನಂತರ 9 ವರ್ಷಗಳ ಕಾಲ ಮುಖ್ಯ ಶಿಕ್ಷಕನಾಗಿ ಆನಂತರ ನಿವೃತ್ತಿ ಆದಮೇಲೂ ಕೂಡ ಪ್ರೈವೇಟ್ನಲ್ಲಿ ಪ್ರಾಂಶುಪಾಲನಾಗಿ 4 ವರ್ಷ ಸೇವೆಯನ್ನು ಸಲ್ಲಿಸಿದವ. ಅದೇ ರೀತಿಯಾಗಿ ಕಳೆದ 3 ವರ್ಷಗಳಿಂದ ಕುಂದಾಪುರ ವಲಯದ ದ್ರಾವಿಡ ಬ್ರಾಹ್ಮಣ ಸಭೆಯ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಇದರಲ್ಲಿಯೂ ಕೂಡ 5 ವರ್ಷಗಳ ಕಾಲ ನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸಿದವ. ರೋಟರಿ ಅಧ್ಯಕ್ಷನಾಗಿಯೂ ಕಾರ್ಯವನ್ನು ನಿರ್ವಹಿಸಿದವ. SSLC ಬೋರ್ಡ್ನಲ್ಲಿ 3 ವರ್ಷಗಳ ಕಾಲ SSLC ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡುವುದರಲ್ಲಿಯೂ ಕೂಡ ನಾನು ರಿಸೋರ್ಸ್ ಪರ್ಸನ್ ಆಗಿ ಕಾರ್ಯವನ್ನು ನಿರ್ವಹಿಸಿದವ. ಆದ್ದರಿಂದ ಕುಂದಾಪುರದಲ್ಲಿ ನನಗೆ ಎಲ್ಲ ರೀತಿಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ದೊರಕಿರುವಂತಹದ್ದು. ಸೇವಾಧರ್ಮ ಪರಮಧರ್ಮ ಯೋಗಿನಾಮಪ್ಯಗಮ್ಯ ಎನ್ನುವ ಭರ್ತೃಹರಿಯ ಒಂದು ಶ್ಲೋಕದಂತೆ, ಒಂದು ಮಾತಿನಂತೆ ನಾನು ನಿರಂತರವಾಗಿ ನನ್ನನ್ನು ಸೇವೆಯಲ್ಲಿ ತೊಡಗಿಸಿಕೊಂಡವ. ಈಗ ಕಳೆದ ವರ್ಷದಿಂದ ನಾನು ಈ ಒಂದು ದೇವಸ್ಥಾನದಲ್ಲಿ ಪವಿತ್ರವಾದಂಥ ಕ್ಷೇತ್ರದಲ್ಲಿ ನನಗೆ ಆಡಳಿತ ನಿರ್ದೇಶಕರಲ್ಲಿ ಒಬ್ಬನಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಆ ದೇವರ ಕೃಪೆ, ನನ್ನ ಸುದೈವ ಅಂತ ಅಂದ್ಕೊಳ್ತೇನೆ. ನಿಜವಾಗಿ ಸೇವೆ ಎನ್ನುವಂಥದ್ದು ಎಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಪವಿತ್ರವಾಗಿರುವಂತಹದ್ದು. ಈಗ ನಾವು ಪ್ರತಿ ತಿಂಗಳು ಕೂಡ ಪ್ರಥಮ ಸೋಮವಾರದಂದು
ಶತರುದ್ರಾಭಿಷೇಕ ಹಾಗೂ ಅನ್ನ ಸಂತರ್ಪಣೆ ಕಳೆದ ತಿಂಗಳ ಅದಕ್ಕೂ ಹಿಂದಿನ ತಿಂಗಳ ಸುಮಾರು 7,000ಕ್ಕಿಂತ ಮಿಕ್ಕಿ ನಮ್ಮ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಸೇರಿರುವಂತಹದ್ದು. ಸುಮಾರು 7 ಕ್ವಿಂಟಲ್ 38 kg ಅನ್ನವನ್ನು ಮಾಡಿ ನಾವು ಎಲ್ಲರಿಗೂ ಕೂಡ ವಿತರಣೆ ಮಾಡಿರುವಂತಹದ್ದು. ನಾವು ದೇವಸ್ಥಾನದ ಒಂದು ಸಿಂಪಲ್ ಪ್ರಸಾದ ಊಟವಾಗಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ನಮ್ಮ ಊಟ ಉತ್ತಮ ರೀತಿಯ ಊಟ, ಸಾರು, ಹುಳಿ, ಪಾಯಸ, ಅದೇ ರೀತಿಯಾಗಿ ಚಿತ್ರಾನ್ನ, ಅದೇ ರೀತಿಯಾಗಿ ಸ್ವೀಟು, ಇನ್ನು ಅನೇಕ ರೀತಿಯ ಪರಿಪಕ್ವಗಳನ್ನು ಮಾಡಿ ನಾವು ಭಕ್ತಾದಿಗಳಿಗೆ ಹಂಚುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕುಂದಾಪುರದಲ್ಲಿ ನಮಗೆ ಎಲ್ಲ ಸಮುದಾಯದವರು ಜಾತಿ ಭೇದ ಧರ್ಮ ಯಾವುದೂ ಕೂಡ ಒಂದು ಅಂತರವಿಲ್ಲದೆ ವ್ಯತ್ಯಾಸವಿಲ್ಲದೆ ನಮಗೆ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ನೆರವಾಗ್ತಾ ಇದ್ದಾರೆ. ಪ್ರತಿ ತಿಂಗಳು ನಾವು ಒಂದೊಂದು ಸಮುದಾಯವನ್ನು ಕೂಡ ಅವರ ಹತ್ರ ಒಂದು ರೀತಿಯಿಂದ ವಿನಂತಿಯನ್ನು ಮಾಡಿಕೊಂಡು ಅವರು ಈ ದೇವಸ್ಥಾನದ ಅನ್ನ ಸಂತರ್ಪಣೆಯಲ್ಲಿ ಹಾಗೂ ಏನು ದೇವರ ಒಂದು ಶತರುದ್ರಾಭಿಷೇಕ ಕಾರ್ಯದಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜವಾಗಿ ಪುರೋಹಿತರನ್ನು ಸರ್ವ ಪುರೋಹಿತರನ್ನು ಕೂಡ ಅದಕ್ಕೆ ಬೇಕಾಗುವಂಥ ಪುರೋಹಿತರನ್ನು ಏನು ಕಲೆ ಹಾಕುವುದರಲ್ಲಿ ಅವರನ್ನು ಸೇರಿಸುವುದರಲ್ಲಿ ನನಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಎಸ್ ವಾಸುದೇವ ಯಡಿಯಾಡ್ರು ಅವರು ನನಗೆ ಈ ಒಂದು ಏನು ಕಾರ್ಯವನ್ನು ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಕಾರ್ಯವನ್ನು 44 ವರ್ಷಗಳಿಂದ ನಾನು ಈ ದೇವಸ್ಥಾನದ ಪರಿಸರದಲ್ಲಿ ನಿವಾಸಿಯಾಗಿದ್ದೇನೆ. ಆದ್ದರಿಂದ ದೇವಸ್ಥಾನದ ಪ್ರತಿಯೊಂದು ಆಗುಹೋಗುಗಳನ್ನು ಅರಿತಿದ್ದೇನೆ, ತಿಳಿದಿದ್ದೇನೆ. ಅದೇ ರೀತಿಯಾಗಿ ಸೇವೆಯಲ್ಲಿಯೂ ಕೂಡ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾ ಇದ್ದೇನೆ. ಆದ್ದರಿಂದ ಏನು ಇಲ್ಲಿ ಆ ತೈಲವನ್ನು ತಂದು ದೀಪ ಹಚ್ಚುವುದರಲ್ಲಿರ್ಬೋದು, ಪಂಚಗಜ್ಜಾಯ ಸೇವೆ ಇರ್ಬೋದು, ಶತರುದ್ರ ಸೇವೆ ಇರ್ಬೋದು, ರುದ್ರದ ಸೇವೆಯನ್ನು ಮಾಡುವುದಲ್ಲಿರ್ಬೋದು, ಇನ್ನು ಅನೇಕ ಸೇವೆಯನ್ನು ಜನರು ಬಂದು ಏನು ದೇವರಿಗೆ ಅರ್ಪಣೆ ಮಾಡಿ ಅವರು ಕೃತಾರ್ಥರಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ನಾನು ಕೂಡ ಈ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡ ಮೇಲೆ ನನಗೆ ತುಂಬ ನನ್ನ ಜೀವನದಲ್ಲಿ ತೃಪ್ತಿ ಇದೆ. ಆದ್ದರಿಂದ ಏನು ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರಬೇಕು, ಈ ಸೇವೆಯಲ್ಲಿ ನಿರತರಾಗಬೇಕು ಹೇಳುವಂಥದ್ದು ನಮ್ಮೆಲ್ಲರ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರ ಅಂಬೋಣ ವಿಚಾರ ಯೋಚನೆ ಆಗಿರುವಂಥದ್ದು. ಮುಂದಿನ ದಿವಸದಲ್ಲಿ ಈ ದೇವಸ್ಥಾನದ ಏನು ಗರ್ಭಗುಡಿಯ ಒಂದು ಪೂರ್ತಿ ನಾವು ಶಿಲಾನ್ಯಾಸವನ್ನು ಮಾಡಬೇಕು ಹೇಳುವಂಥ ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆಲ್ಲ ಭಕ್ತಾದಿಗಳು ನೆರವನ್ನು ನೀಡಬೇಕು, ಸಹಕರಿಸಬೇಕು. ಅದೇ ರೀತಿಯಾಗಿ ನಮ್ಮ ಈ ಒಂದು ಯೋಜನೆ ಯಶಸ್ವಿ ಆಗಬೇಕು ಹೇಳುವಂಥದ್ದು ನಮ್ಮ ಒಂದು ಅಧ್ಯಕ್ಷರ ಹಾಗೂ ಎಲ್ಲ ಸರ್ವ ಸದಸ್ಯರ ಅಂಬೋಣವಾಗಿರುವಂಥದ್ದು. ಎಲ್ಲರೂ ಬನ್ನಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ನಮಸ್ಕರಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೆ. ಇವತ್ತಿನ ದಿವಸವೂ ಕೂಡ ಲಕ್ಷ ದೀಪೋತ್ಸವ ನಡೀತಾ ಇದೆ. ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಜನರು ಈ ದೇವಸ್ಥಾನಕ್ಕೆ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಬೆಳಗ್ಗೆ 6 ಗಂಟೆಯಿಂದ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಕಾಫಿ ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸಾಯಂಕಾಲ 9 ಗಂಟೆಯವರೆಗೂ ಕೂಡ ಬಂದ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ರೀತಿಯಲ್ಲಿ ಉಪಹಾರವನ್ನೇ ನಾವು ನೀಡ್ತಾ ಇದ್ದೇವೆ. ಅದರಿಂದ ನಿಜವಾಗಿ ಎಲ್ಲ ಭಕ್ತಾದಿಗಳು ದೇವಸ್ಥಾನದ ಬಗ್ಗಾಗಿ ಶ್ಲಾಘನೀಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಹೇಳ್ತಾ
ನಮಸ್ಕರಿಸಿ ನನ್ನ 2 ಮಾತುಗಳನ್ನ. ನನ್ನ ಹೆಸರು ನಾಗರಾಜ್ ನಾಯ್ಕ್ ಅಂತ. ನಾನು ಕುಂದೇಶ್ವರ ದೇವಸ್ಥಾನದ ಟ್ರಸ್ಟಿ. ಈಗ 2ನೇ ಬಾರಿಗೆ, ಮೊದಲನೇ ಬಾರಿಗೆ ಕೃಷ್ಣಾನಂದ ಚಾತರು ಅಧ್ಯಕ್ಷರಾಗಿದ್ದರು, ಅವ್ರ ಜೊತೆಲಿ ನಾವಿತ್ತು. ಮಧ್ಯದಲ್ಲಿ 3 ವರ್ಷ ಇಲ್ಲ, ಈಗ ಪುನಃ ದೇವಸ್ಥಾನದ ಟ್ರಸ್ಟಿಯಾಗಿದ್ದೇವೆ. ಕುಂದೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಕುಂದಾಪುರದ ಪುರದೊಡೆಯ ಅಂತೇಳಿ ಹೇಳ್ತಾರೆ. ಕುಂದಾಪುರ ಜನತೆಗೆ ಅತಿ ಇಷ್ಟವಾದ ದೇವರು ಕುಂದೇಶ್ವರ. ಇಲ್ಲಿ ಅತಿ ಹೆಚ್ಚಿನ ಶಕ್ತಿ ಇದೆ. ಈ ದೇವಸ್ಥಾನಕ್ಕೆ ಬಂದು ಯಾವ ಪ್ರಾರ್ಥನೆಯನ್ನು ಮಾಡ್ತಾರೋ ಆ ಪ್ರಾರ್ಥನೆಗಳೆಲ್ಲ ನೆರವೇರ್ತದೆ ಅಂಥೇಳಿ ಭಾರಿ ಹಿಂದಿನಿಂದ ಬಂದ ಪ್ರತೀತಿ. ಇದು ಭಾರಿ ಹಿಂದಿನ ವರ್ಷದಲ್ಲಿ ನಮ್ಮ ಕುಂದವರ್ಮ ಎಂಬುವ ರಾಜ ಪ್ರತಿಷ್ಠಾಪನೆ ಮಾಡಿದೆ ಎನ್ನುವ ಪ್ರತೀತಿ ಇದೆ. ಇಲ್ಲಿ ದೀಪೋತ್ಸವ, ಲಕ್ಷ ದೀಪೋತ್ಸವ ಮತ್ತು ಮಹಾಶಿವರಾತ್ರಿ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಈಗ 6ರಿಂದ 7 ವರ್ಷದ ಈಚೆಗೆ ತಿಂಗಳಿಗೊಮ್ಮೆ 5-6 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದೆ. ಆಮೇಲೆ ಲಕ್ಷ ದೀಪೋತ್ಸವಕ್ಕೆ ಬೆಳಗಿನಿಂದ ಫಲಾಹಾರದ ವ್ಯವಸ್ಥೆ ಇದೆ. 20ರಿಂದ 25 ಸಾವಿರ ಜನ ತನಕ ಫಲಾಹಾರ ಸ್ವೀಕಾರ ಮಾಡ್ತಾರೆ. ಅತಿ ಪವಿತ್ರವಾದ ಕ್ಷೇತ್ರ ಶ್ರೀ ಕುಂದೇಶ್ವರ ದೇವಸ್ಥಾನ. ನಮಗೆ ಈ ದೇವಸ್ಥಾನದ ಟ್ರಸ್ಟಿ ಆದ ಮೇಲೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡ್ತಾ ಇದ್ದಾನೆ ಕುಂದೇಶ್ವರ. ಇಲ್ಲಿನ ಸುತ್ತಮುತ್ತಲಿನ ಕೋಟೇಶ್ವರ, ಬೀಜಾಡಿ, ತಲ್ಲೂರು, ನೇರಲಕಟ್ಟೆ, ವಣಸೆ, ಸಿದ್ದಾಪುರ ತನಕ ಜನರು ಸಹ ಪ್ರತಿ ತಿಂಗಳಲ್ಲಿ ಬಂದು ಅನ್ನಪ್ರಸಾದ ಊಟ ಮಾಡಿ ಹೋಗ್ತಾ ಇದ್ದಾರೆ. ಅತಿ ಹೆಚ್ಚಿನ ಜನ ಸೇರ್ತದೆ. ಒಮ್ಮೊಮ್ಮೆ 6ರಿಂದ 7 ಸಾವಿರ ಜನ ತನಕ ಆಗ್ತದೆ. ಈ ದೀಪೋತ್ಸವಕ್ಕೆ ಸಾಧಾರಣ 10 ಸಾವಿರ ಜನದ ಅನ್ನ ಸಂತರ್ಪಣೆ ಆಗ್ತದೆ. ಈ ದೇವರಲ್ಲಿ ವಿಶೇಷ ಶಕ್ತಿ ಇರೋದ್ರಿಂದ ಜನರನ್ನು ಅತಿ ಜಾಸ್ತಿ ಸಂಖ್ಯೆಯಲ್ಲಿ ಸೆಳೆಯುವಂಥ ಶಕ್ತಿ ಕೂಡ ಶ್ರೀ ಕುಂದೇಶ್ವರನಿಗೆ ಇದೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ನನ್ನ ಹೆಸರು ಗಿರಿಜಾ ಉದಯ ಹವಲ್ದಾರ. ನಾವು ಈ ವರ್ಷದ ಕಮಿಟಿಯ ಸದಸ್ಯರಾಗಿ ನೇಮಕಗೊಂಡಿದ್ದೇವೆ. ಹೀಗೆ ಪ್ರತಿ ವರ್ಷದಂತೆ ಇತಿಹಾಸ ಪ್ರಸಿದ್ಧವಾದ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಭಕ್ತರು, ಯಾವುದೇ ಭಕ್ತರು ತನ್ನ ಕಷ್ಟವನ್ನು ದೇವರಲ್ಲಿ ಬೇಡಿಕೊಂಡಾಗ ಅದನ್ನು ನೆರವೇರಿಸಿ ದೇವರು ಎಲ್ಲರನ್ನೂ ಸಹ ಕಾಪಾಡ್ತಾರೆ. ಇಲ್ಲಿ ವಿಶೇಷ ಅಂತ ಹೇಳಿದರೆ ದೇವರಿಗೆ ಇಷ್ಟವಾದದ್ದು ರುದ್ರಾಭಿಷೇಕ, ಹಾಗೆ ಗಣಪತಿ ದೇವರು, ಹಾಗೆ ಪಾರ್ವತಿ ದೇವರು, ಎಲ್ಲ ದೇವರು ಸಹಿತ ಇಡೀ ಕುಂದಾಪುರದ ಪುರದೊಡೆಯನಾದ ಶ್ರೀ ಕುಂದೇಶ್ವರ ದೇವರು ಎಲ್ಲರನ್ನೂ ಕಾಪಾಡ್ತಾರೆ. ಹಾಗೆ ಭಕ್ತ ಜನರನ್ನು ಭಕ್ತಿಯಿಂದ ಬೇಡಿಕೊಂಡಾಗ ಭಕ್ತ ಜನರನ್ನ ಎಲ್ಲರನ್ನೂ ಸಹಿತ ಕಾಪಾಡಿ ರಕ್ಷಿಸ್ತಾರೆ ಅನ್ನೋದರಲ್ಲಿ ನಮಗೆ ಖಂಡಿತ ಮನವರಿಕೆ ಆಗಿದೆ. ನಾನು ಅದನ್ನು ನಂಬಿದ್ದೇನೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ನನಗೆ ಇದೇ ಸನ್ನಿಧಿಯಲ್ಲಿ ನನ್ನ ಮದುವೆ ಆದದ್ದು 29 ವರ್ಷದ ಹಿಂದೆ. ಹಾಗೆ ಅಂದಿನಿಂದ ಇಂದಿನವರೆಗೂ ಸಹಿತ ನಾನಾ ಕಷ್ಟವನ್ನು ಶ್ರೀ ಕುಂದೇಶ್ವರ ದೇವರು ಪರಿಹರಿಸಿ ನಮ್ಮನ್ನು ಸದಾ ಕಾಪಾಡಿ ನಡೆಸಿಕೊಂಡಿದ್ದಾರೆ, ನನ್ನನ್ನು ಕಾಪಾಡಿ ರಕ್ಷಿಸಿದ್ದಾರೆ ಅಂಥೇಳಿ ನನಗೆ ತುಂಬ ಖುಷಿಯಿಂದ ಭಕ್ತಿಪೂರ್ವಕವಾಗಿ ನಾನು ಹೇಳಿಕೊಳ್ತೇನೆ. ನಮಸ್ತೆ, ನನ್ನ ಹೆಸರು ಸೀಮಾಚಂದ್ರ ಪೂಜಾರಿ. ನಾನು ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆಯಾಗಿದ್ದೀನಿ. ಈ ಒಂದು ಅವಕಾಶವನ್ನು ಕುಂದೇಶ್ವರ ದೇವರೇ ನನಗೆ ಕಲ್ಪಿಸಿದ ಅಂತ ಹೇಳ್ಬೋದು. ನಾವು ಚಿಕ್ಕಂದಿನಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ದೇವರ ಮಹಿಮೆ ಅಪಾರ ಇದೆ. ಏನೇ ಬೇಡ್ಕೊಂಡ್ರು ಅದು ಆಗೇ ಆಗತ್ತೆ, ಅದಂತೂ ಖಂಡಿತ ಸತ್ಯ ನನ್ನ ವಿಷಯದಲ್ಲಿ. ಮತ್ತು ನಾವು ಪ್ರತಿ ಸೋಮವಾರ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ತುಂಬ ಜನ ಭಕ್ತರು ಬರ್ತಾರೆ. ಹಾಗೂ ತಿಂಗಳ ಪ್ರಥಮ ಸೋಮವಾರ ಊಟದ ವ್ಯವಸ್ಥೆ ಕೂಡ ಇದೆ. 5ರಿಂದ 7 ಸಾವಿರ ಜನವರೆಗೆ ಆಗ್ತಾರೆ. ಕಾರ್ತಿಕ ಸೋಮವಾರ ದಿನದಂದು ತುಂಬ ಭಕ್ತರು ಬರ್ತಾರೆ, ಹಣತೆ ದೀಪವನ್ನು ಹಚ್ತಾರೆ, ತಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಬೇಡ್ಕೊಳ್ತಾರೆ. ಶ್ರೀ ಕುಂದೇಶ್ವರನ ದಯದಿಂದ ಅವರಿಗೆ ಅವರ ಪ್ರಾರ್ಥನೆ ಈಡೇರಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ದೀಪೋತ್ಸವ ದಿನ ಬೆಳಿಗ್ಗೆ ಶತರುದ್ರ ಇದೆ. ಶತರುದ್ರದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಸಾರ್ವಜನಿಕವಾಗಿ ತುಂಬ ಜನ ಇಲ್ಲಿ ಭಕ್ತರೆಲ್ಲ ಬಂದು ಜೊತೆಗೂಡ್ತಾರೆ. ಹಾಗೆ ಸಂಜೆ ಕೂಡ ದೇವರ ಪಲ್ಲಕ್ಕಿ ರಥೋತ್ಸವದಲ್ಲಿ ತುಂಬ ಸಾರ್ವಜನಿಕವಾಗಿಯೂ ಭಕ್ತರೆಲ್ಲರೂ ಬಂದು ಸಹಕರಿಸ್ತಾರೆ. ನಾವೆಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ.
परेश महेश विलेशय भूषण भो साम्ब सदाशिव शम्भो शङ्कर शरणं मे तव चरणयुगम् उमया दिव्यसुमङ्गल विग्रहया लिङ्गित वामाङ्ग विभो साम्ब सदाशिव शम्भो शङ्कर शरणं मे तव चरणयुगम् दूरीकुरु मामज्ञमनाथं दूरीकुरु मे दुरितं भो साम्ब सदाशिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सचराचर जनन स्थितिलय कारण भो साम्ब झङ्किणु झनु तत्किटतक शब्दैर्नटसि महानट भो साम्ब सदाशिव शम्भो शङ्कर शरणं मे तव चरणयुगम् धर्मस्थापन दक्ष द्रक्ष गुरो दक्ष यज्ञ शिक्षक भो साम्ब सदाशिव शम्भो शङ्कर शरणं मे तव चरणयुगम् शिवाय नमः शिवाय
रुचितां चिरं प्रदेहि विभो साम्ब सदा शिव शम्भो शङ्कर शरणं मे तव चरणयुगम् भगवन् भर्ग भयापह भूतपते भूतिभूषिताङ्ग विभो साम्ब सदा शिव शम्भो शङ्कर शरणं मे तव चरणयुगम् सर्वदेव सर्वात्म सर्वदा दुर्वृत गर्वहरण विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सत्यं ज्ञानमनन्तं ब्रह्मेत्येतल्लक्षणलक्षितभो साम्ब सदा शिव शम्भो शङ्कर शरणं मे तव चरणयुगम् हा हा हू हू मुखसुरगायक गीता वदानपत्य विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय
ईश गिरीश नरेश परेश महेश विलेशय भूषण भो साम्ब सदा शिव शम्भो शङ्कर शरणं मे तव चरणयुगम् उमया दिव्य सुमङ्गल विग्रहया लिङ्गित वामाङ्ग विभो साम्ब सदा शिव शम्भो शङ्कर शरणं मे तव चरणयुगम् दूरीकुरु मामज्ञमनाथं दूरीकुरु मे दुरितं भो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सचराचर जनन स्थितिलय कारण भो साम्ब सदा शिव शम्भो शङ्कर शरणं मे तव चरणयुगम् अन्तःकरण विशुद्धिं भक्तिं च त्वयि सती प्रदेहि विभो साम्ब सदा शिव शम्भो शङ्कर शरणं मे तव चरणयुगम् साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय जय कैलास निवास प्रमथ गणाधीश भूसुरार्चित भो साम्ब सदा शिव शम्भो शङ्कर शरणं मे तव चरणयुगम् झनुतक झङ्किणु झनुतत्किटतक शब्दैर्नटसि महानट भो साम्ब सदा शिव शम्भो शङ्कर शरणं मे तव चरणयुगम् धर्मस्थापन दक्ष द्रक्ष गुरो दक्ष यज्ञ शिक्षक भो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय शिव शम्भो शङ्कर शरणं मे तव चरणयुगम्
शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सत्यं ज्ञानमनन्तं ब्रह्मेत्येतल्लक्षणलक्षितभो साम्ब सदा शिव शम्भो शङ्कर
प्रमथगणाधीश भूसुरार्चित भो साम्ब सदा शिव शम्भो शङ्कर शरणं मे तव चरणयुगम् झनुतक झङ्किणु झनुतत्किटतक शब्दैर्नटसि महानट भो साम्ब सदा शिव शम्भो शङ्कर शरणं मे तव चरणयुगम् धर्मस्थापन दक्ष द्रक्ष गुरो दक्ष यज्ञ शिक्षक भो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय चिरं प्रदेहि विभो साम्ब सदा शिव शम्भो शङ्कर शरणं मे तव चरणयुगम् भगवन् भर्ग भयापह भूतपदे भूतिभूषिताङ्ग विभो साम्ब सदा शिव शम्भो शङ्कर शरणं मे तव चरणयुगम् सर्वदेव सर्वात्म सर्वदा दुर्वृत गर्वहरण विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सत्यं ज्ञानमनन्तं ब्रह्मविद्येतल्लक्षणलक्षित भो साम्ब सदा शिव शम्भो शङ्कर शरणं मे तव चरणयुगम् हा हा हू हू मुखसुरगायक गीता पदानपत्य विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय 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 शिवाय नमः शिवाय नमः शिवाय नमः
शिव शम्भो शङ्कर शरणं मे तव चरणयुगम् सर्वदेव सर्वात्म सर्वदा दुर्वृत गर्वहरण विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय सत्यं ज्ञानमनन्तं ब्रह्मेत्येतल्लक्षणलक्षितभो साम्ब सदा शिव शम्भो शङ्कर शरणं मे तव चरणयुगम् हा हा हू हू मुखसुरगायक गीता वदानपत्य विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय 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 शिवाय नमः शिवाय नमः शिवाय नमः नमः शिवाय